ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ನಮ್ಮ ಶರೀರದಲ್ಲಿ ಹೇಗೆ ವಿಷ ಉತ್ಪತ್ತಿಯಾಗತ್ತೆ, ನಮ್ಮ ಮನಸ್ಸಲ್ಲಿ ಬ್ರೈನಲ್ಲಿ ಹೆಂಗೆ ವಿಷ ಉತ್ಪತ್ತಿಯಾಗತ್ತೆ, ನಮ್ಗೆ ಯಾಕೆ ಲಕ್ವ ಬರುತ್ತೆ, ಫಿಟ್ಸ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಆ ವಿಷಯ ಹೆಂಗೆ ತೆಗೆದಾಕಬೇಕು ಮುದ್ರಾ ಮಂತ್ರ ತಂತ್ರದಿಂದ ಅನ್ನೋ ಒಂದು ವಿಚಾರನ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ನಮ್ಮ ಬ್ಯಾಡ್ ಹ್ಯಾಬಿಟ್ಸು, ನಮ್ಮ ಕೆಟ್ಟ ಆಲೋಚನೆಗಳು, ಬ್ಯಾಡ್ ಥಾಟ್ಸ್, ಕೆಟ್ಟ ಫ್ರೆಂಡ್ಸಿಂದ ಇವೆಲ್ಲ ಕೂಡ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಜಾಸ್ತಿ ಮಾಡುತ್ತೆ. ನಾವು ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ತಾ ಇರೋದಿಲ್ಲ, ಟೈಮ್ ಟು ಟೈಮ್ ಮಾಡೋದಿಲ್ಲ. ಇದರಿಂದಾಗಿ ನಾವು ಹೆಚ್ಚಿಗೆ ರೋಗದಲ್ಲಿ ಹರಡ್ತೀವಿ. ಇದು ಮುಂದುವರಿದ ಭಾಗ. ನಿನ್ನೆ ಇದೆಲ್ಲ ಹೇಳಿದ್ದೆ, ನಿನ್ನೆ ಸಂಚಿಕೆ ಮುಂದುವರಿಸ್ತಾ ಇದ್ದೀನಿ. ನಾವು ತಿನ್ನೋ ಆಹಾರ, ಉಪಯೋಗಿಸೋ ತರಕಾರಿ, ಹಣ್ಣುಗಳು, ಯೂಸ್ ಮಾಡೋ ಆಯಿಲ್ಗಳು, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಆ ಥರ ನಾವು ವಾಸ ಮಾಡ್ತಿರೋ ಸ್ಥಳ ಎಲ್ಲವೂ ಕೂಡ ವಿಷ ಇದೆ. ಮನೆ ಒಳಗೂ ಧೂಳು ಸಿಕ್ಕಾಬಟ್ಟೆ, ಇಲಿ, ಜಿರ್ಲೆ, ಹೆಗ್ಣ, ತಿಗಣೆ ಇವೆಲ್ಲ ಕೂಡಿರ್ತದೆ. ನಮ್ಮ ಜೊತೆಗೆ ಮನೆಯೊಳಗೆ ಅವು ಇರ್ತದೆ, ಅದು ಮಲಮೂತ್ರ ಬಿಟ್ಟಿರ್ತದೆ. ಕುಡಿಯೋ ನೀರು ಕೂಡ ವಿಷ, ತಗೊಳ್ತಾ ಇರೋ ಗಾಳಿ ವಿಷ, ನಾವು ವಾಸ ಮಾಡ್ತಿರೋ ಜಾಗನೂ ವಿಷ. ಹೀಗಾಗಿ ಟಾಕ್ಸಿನ್ ಜಾಸ್ತಿಯಾಗಿ ನಮ್ಗೆ ಆಯುಷ್ ಆರೋಗ್ಯ ಕಮ್ಮಿ ಆಗ್ತಿದೆ ಅಂತ ನಾನು ಹೇಳಿದ್ದೆ. ಇದಲ್ದೇ ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಯಾರ ಜೊತೆ ಇದ್ದೀವಿ, ಯಾಕೆ ನಮಗೆ ರೋಗ ಜಾಸ್ತಿ, ಯಾಕೆ ನನ್ನ ಬೆಳವಣಿಗೆ ಆಗ್ತಿಲ್ಲ, ಯಾಕೆ ನನಗೆ ಮೆಂಟಲಿ ತುಂಬ ಥಿಂಕ್ ಮಾಡ್ತೀನಿ, ಯಾವಾಗಲೂ ತುಂಬ ನನಗೆ ಯೋಚನೆ ಇರ್ತದೆ, ಯಾಕೆ ನಾನು ಎಷ್ಟೇ ಊಟ ಮಾಡಿದ್ರು ಕೂಡ ನನಗೆ ಆರೋಗ್ಯ ಇಲ್ಲ, ಎಷ್ಟೇ ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದ್ರು ಕೂಡ ನನ್ನ ಕೆಲಸಗಳು ಕಂಪ್ಲೀಟ್ ಆಗ್ತಿಲ್ಲ, ಇದೊಂಥರ ನೆಗೆಟಿವ್. ಇವತ್ತು ನಾನು ನನ್ನ 48 ವರ್ಷದ ಅನುಭವವನ್ನು ಈ ಎಪಿಸೋಡಲ್ಲಿ ಹಂಚ್ಕೋತೀನಿ. ನಾನು ಒಬ್ಬ ಮನುಷ್ಯ ಯಾಕೆ ಉದ್ಧಾರ ಆಗಲ್ಲ, ಏಳಿಗೆ ಆಗಲ್ಲ, ಕಾರಿದೆ, ಸೈಟ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ದುಡ್ಡಿದೆ, ಕೆಲಸ ಇದೆ, ಎಲ್ಲ ಇದೆ, ಅವನು ಆರೋಗ್ಯವಾಗಿಲ್ಲ, ಉದ್ಧಾರ ಆಗ್ತಿಲ್ಲ. ರೂಪ ಇದೆ, ಯೌವನ ಇದೆ, ಯಶಸ್ವಿ ಆಗ್ತಿಲ್ಲ. ಓದಿದ್ದಾನೆ, ಉದ್ಧಾರ ಆಗ್ತಿಲ್ಲ. ಕೆಲಸದಲ್ಲಿದ್ದಾನೆ, ಏಳಿಗೆ ಆಗ್ತಿಲ್ಲ. ಎಲ್ಲ ಇದೆ, ಯಶಸ್ವಿ ಆಗ್ತಿಲ್ಲ. ಯಾಕೆ? ನನ್ನೆಲ್ಲ ಹೇಳಿದೆ ನೆಗೆಟಿವ್. ಊಟದಲ್ಲಿ, ಕುಡಿಯೋ ನೀರಲ್ಲಿ, ಸೊಪ್ಪು, ತರಕಾರಿ, ಹಣ್ಣಲ್ಲಿದೆ ಅಂತ. ನಾವೀಗ ನಾವು ವಾಸ ಮಾಡ್ತಿರೋ ಜಾಗದಲ್ಲಿ ಪರಿಸರ ಹೆಂಗೆ ಹಾಳಾಗೋಗ್ಲಿ, ನಮ್ಮ ಜೊತೆ ಇರೋ ಜನ ಇದ್ದಾರಲ್ಲ ಅವರಿಂದ ನಮ್ಗೆ ಒಳ್ಳೆ ಆರೋಗ್ಯ ಇಲ್ಲ, ಯಶಸ್ವಿ ಇಲ್ಲ. ಇದು ಒಂದು ನೆಗೆಟಿವ್. ನನ್ನ ಈ 45 ವರ್ಷದ ಅನುಭವದ ಆಧಾರದ ಮೇಲೆ 12 ಜನರನ್ನು ನಾನು ನೋಡ್ಬಿಟ್ಟಿದ್ದೀನಿ. 12 ಜನರಲ್ಲಿ ಯಾರು ನಮ್ಮ ಜೊತೆಲಿ ಇಬ್ಬರಿದ್ರೆ ಸಾಕು, ನಾವು ಹಾಳಾಗೋಗ್ಬಿಡ್ತೀವಿ, ಉದ್ಧಾರ ಆಗಲ್ಲ. ಚಿಂತೆಯಿಂದ ಆರೋಗ್ಯ ಕೆಟ್ಟೋಗುತ್ತೆ. ಏನದು? ಯಾಕೆ ನಾವು ರೋಗಸ್ಥರಾಗ್ತೀವಿ, ಯಾಕೆ ಉದ್ಧಾರ ಆಗ್ತಿಲ್ಲ, ಯಶಸ್ವಿ ಆಗ್ತಿಲ್ಲ, ಯಾಕೆ ಏಳಿಗೆ ಆಗ್ತಿಲ್ಲ ಅಂತಂದರೆ, ನಮ್ಮ ಜೊತೆ ಯಾವಾಗಲೂ ನೆಗೆಟಿವ್ ಮಾತಾಡೋದು, ಕೆಟ್ಟಾಗೆ ಮಾತಾಡೋದು, ಬಾಯಿ ಬಿಟ್ಟರೆ ಕೆಟ್ಟ ಪದ. ಯಾರೋ ಒಬ್ಬ ನಂತರ ಬಂದ್ಬಿಟ್ಟು ಭಾರಿ ಕೆಟ್ಟ ಮಾತು ಹೇಳೋದು. ಅವನಂತವನು ಲಕ್ಷ್ಮೀ ಶ್ರೀನಿವಾಸ್, ನಿಂತವನು ಲಕ್ಷ್ಮೀ ಶ್ರೀನಿವಾಸ್, ಬರೀ ಕೆಟ್ಟದ್ದು, ಮತ್ತು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಯಾವ ವ್ಯಕ್ತಿ ಯಾವಾಗಲೂ ಕೆಟ್ಟದ್ದು ಮಾತಾಡ್ತಾನೋ ಮತ್ತು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೋ ಅವನಿಂದ ದೂರ ಇರಬೇಕು. ಅವನ ವೈಬ್ರೇಷನ್ನು ನನ್ನ ವೈಬ್ರೇಷನ್ ಡ್ಯಾಮೇಜ್ ಮಾಡಿ ಮೈಕೈ ನೋವು ಬರೋಂಗೆ ಮಾಡುತ್ತೆ. ಮೈಕೈ ನೋವು ಶುರುವಾಯಿತು. ಯಾರು ನಮ್ಮ ಜೊತೆ ಯಾವಾಗಲೂ ನೆಗೆಟಿವ್ ಮಾತಾಡೋದು ಮತ್ತು ಎಲ್ಲ ಕಂಪ್ಲೇಂಟ್ ಮಾಡೋದು. ಕಾಫಿ ಸರಿ ಇಲ್ಲ, ಕಂಪ್ಲೇಂಟ್. ಟೀ ಸರಿ ಇಲ್ಲ, ಕಂಪ್ಲೇಂಟ್. ಉಪ್ಪಿಟ್ಟು ಸರಿ ಇಲ್ಲ, ಸಾಂಬಾರು ಸರಿ ಇಲ್ಲ, ಅದು ಸರಿ ಇಲ್ಲ, ಆ ಬಟ್ಟೆ ಸರಿ ಇಲ್ಲ, ಬರೀ ಕಂಪ್ಲೇಂಟು. ಯಾವಾಗಲೂ ಮನಸ್ಸಿಗೆ ಯಾವಾಗ ಸಂತೋಷ ಸಿಗಲ್ವೋ, ಯಾವಾಗಲೂ ಕೆಟ್ಟದ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಾರೋ, ಇದನ್ನು ನಾವು ಯಾವಾಗ ಕೇಳ್ತಾ ಇರ್ತೀವೋ ನಮ್ಗೆ ಅರಿವಿಲ್ದಾಗಿನ ಬಾಡಿರೋ ಸೆಲ್ಸ್ ಎಲ್ಲ ಹೋಗಿ ಟಾಕ್ಸಿನ್ ಒಳಗೆ ಹೋಗಿ ಮೈ ಕೈ ಕಾಲಲ್ಲೂ ನೋವು ಬರುತ್ತೆ. ಇದು ನಂಬರ್ 1. ಈ ಥರ ಜನ ನಮ್ಮ ಜೊತೆ ಇರ್ತಾರೆ. ಕೆಟ್ಟದ್ದು ಮಾತಾಡೋದು, ಮಾತೆತ್ತರು ಹೊಲಸು ಮಾತಾಡೋದು, ಅಪ್ಪ ಅಮ್ಮ ಅಂತ ಬೈಯೋದು, ಕಂಪ್ಲೇಂಟ್ ಮಾಡೋದು. ನನ್ನ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅಂತಲ್ಲ. ಅವ್ರಿಗೆ ಯಾರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ಅವ್ರು ನಿದ್ದೆ ಬರಲ್ಲ, ತಿದ್ದಿದ್ದು ಜೀರ್ಣ ಆಗಲ್ಲ. ಇಂಥವ್ರ ಜೊತೆ ನಾವು ಕೂತೀವಿ, ನಮ್ಗೆ ಮೈಕೈ ನೋವು ಬರುತ್ತೆ.
ನಮಗೂ ಅದೃಷ್ಟ ಕಮ್ಮಿ ಆಗ್ತಾ ಬಂತು. ಯಾವಾಗ ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾರೋ ನಮ್ಮ ಜಾತಕದಲ್ಲಿ ಇದನ್ನು ಕೇಳ್ತಾ ಇರ್ತೀವಿ ನಾವು, ಅವ್ನು ಬೈಯೋದು ಅವ್ನು ಮಾತಾಡೋದಲ್ಲ, ಆವಾಗ ನಮಗೆ ಶುಕ್ರ ನೀಚನಾಗ್ತಾನೆ. ಶುಕ್ರ ನೀಚನಾದ, ಶುಕ್ರ ಬಲ ಕಮ್ಮಿ ಮಾಡ್ಕೊಂಡ್ಬಿಡ್ತಾನೆ ಬೈಯೋದು. ನಾನು ಅವನ ಜೊತೆ ಇದ್ದೀನಲ್ಲ ಸವಾಸ, ಹೀಗಾಗಿ ಅದರಿಂದ ಮೊದಲನೇ ಸವಾಸ ಫಸ್ಟು ಕೆಟ್ಟ ಮಾತಾಡೋರು, ಯಾವಾಗಲೂ ಕಂಪ್ಲೇಂಟ್ ಮಾಡೋರಿಂದ ದೂರ ಇರಿ, ಆಗ ಆರೋಗ್ಯ ಆಯುಷು ಜಾಸ್ತಿ ಆಗುತ್ತೆ. ಎರಡನೇದು, ನಿಮ್ಮ ಮುಂದೆ ಚೆನ್ನಾಗಿ ನಗ್ತಾರೆ, ಹಾಂ ಲಕ್ಷ್ಮೀ ಶ್ರೀನಿವಾಸ್ ಭಾಳ ಚೆನ್ನಾಗಿದ್ದೀರಿ, ಹಾಂ ಹಾಂ ಅಂತ ಏನು ಭಾಳ ನಾವೇ ಬಿದ್ದೋಬೇಕು ಕರ್ಗೋಬೇಕು. ನನ್ನ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನಗ್ನಗ್ತಾ, ನನ್ನ ಹಿಂದೆ ಹೋಗಿ ಕೆಟ್ಟ ಮಾತಾಡ್ತಾರೆ. ಇಂಥವ್ರು ಮುಟ್ಟೋದ್ರಿಂದ, ಇಂಥವ್ರ ದರ್ಶನ, ಇಂಥವ್ರ ಸಹವಾಸ, ಅವಾಗೇನಾಗುತ್ತೆ, ನನಗೆ ಜ್ಞಾನ ಕಮ್ಮಿ ಆಗುತ್ತೆ, ಗುರು ನೀಚನಾಗ್ತಾನೆ. ಎರಡನೇ ವೆರೈಟಿ ಫ್ರೆಂಡು, ನಮ್ಮ ಮುಂದೆ ಸ್ಮೈಲ್ ಮಾಡಿ ನಗ್ನಗ್ತಾ ಮಾತಾಡ್ತಾರೆ, ನನ್ನ ಹಿಂದೆ ಹೋಗಿ ಮಾತಾಡೋದು ಕೆಟ್ಟಾಗಿ. ಇಂಥವ್ರ ಜೊತೆಲಿದ್ದಾಗ ನಿಮಗೆ ತಲೆಭಾರ ಆಗುತ್ತೆ. ಗುರು ಗ್ರಹ ನಮಗೆ ತೊಂದರೆ ಕೊಡ್ತಾರೆ, ಆದ್ದರಿಂದ ಜ್ಞಾನ ಕಮ್ಮಿ ಆಗ್ತಾ ಬಂತು, ಮಂಕ ಆಗ್ತಾ ಹೋಗ್ತೀವಿ. ನಮ್ಮನ್ನು ಹಂಗೆ ಮಾಡಿ ಇಟ್ಬಿಡ್ತಾರೆ, ಸ್ಮೈಲ್ ಹೋಗಲಿ 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 ಹೋಗಲಿ, ಏನು ಹೋಗ್ಲಿದ್ದು, ನನ್ನ ಹಿಂದೆ ಬೈದಿದ್ದು. ಈ ಥರ ಭಾಳ ಜನ ಸಂಸ್ಥೆಲಿದ್ದರು, ಎಲ್ಲ ಹೋದ್ರು ಈಗ. ಇದು ಎರಡನೇ ವೆರೈಟಿ. ಮೂರನೇದೇನು ಅಂತ, ಜೊತೆಲೇ ಇರ್ತಾರೆ, ಏನಾದ್ರು ಅವ್ರಿಗೆ ಬೇಕಿದ್ರೆ ಮಾತ್ರ. ಅವ್ರಿಗೇನು ನನ್ನ ಹತ್ರ ಏನಿಲ್ವೋ ಬರೋದೇ ಇಲ್ಲ ನನ್ನ ಹತ್ರಕ್ಕೆ. ಅವ್ರಿಗೇನೋ ಸ್ವಲ್ಪ ಏನು ಅಂಟ್ಕೊಂಡೇ ಓಡಾಡ್ತಾರೆ, ನನ್ನ ಬಿಟ್ಟರೆ ಇರೋದೇ ಇಲ್ಲ, ನನ್ನ ಜೊತೆ ಎಲ್ಲವೂ ನನ್ನ ಜೊತೆ ಇರ್ತಾರೆ. ಯಾಕೆ ಹೇಳು, ನನ್ನಿಂದ ಅವ್ರಿಗೇನೋ ಬೇಕಾಗಿರ್ತದೆ. ಈ ಥರ ಜನ ಮೂರನೇ ವೆರೈಟಿ ಜನ. ಇವರಿಂದಲೂ ಕೂಡ ನಮಗೆ ಅವ್ರು ಮುಟ್ಟೋದ್ರಿಂದ, ದರ್ಶನ ಮಾಡೋದ್ರಿಂದ, ಮಾತಾಡೋದ್ರಿಂದ, ಸ್ಪರ್ಶ ಮಾಡೋದ್ರಿಂದ ನಮಗೆ ಶುಕ್ರ ನೀಚನಾಗ್ತಾನೆ. ಆದ್ದರಿಂದ ಇದಕ್ಕಿದ್ದನಿಗೆ ಎಲ್ಲ ತೊಗೊಂಡೋಗ್ತಿರ್ತಾರೆ ನಮ್ಮ ಹತ್ರ, ಏನೋ ಒಂದು ಅವ್ರು ನನ್ನಿಂದ ಹೆಲ್ಪ್ ಆಗಬೇಕು ಅಷ್ಟೇ, ಅಲ್ಲಿವರೆಗೂ ಜೊತೆ ಇರ್ತಾರೆ. ಸುಮ್ಮನೆ ನಮ್ಮಿಂದ ಏನೋ ಒಂದು ಆಗೋ ಕೆಲಸ ಆಗೋವರೆಗೂ ನನ್ನ ಜೊತೆ ಇರ್ತಾರೆ, ಆಮೇಲೆ ನಮ್ಮ ಬಿಟ್ಬಿಡ್ತಾರೆ. ಆಗ ನಮಗೆ ಡಿಪ್ರೆಷನ್ಗೆ ಹೋಗಿ ಚಂದ್ರ ನೀಚನಾಗ್ತಾನೆ. ಓ, ನನ್ನ ಜೊತೆ ಈಗ ಬಿಟ್ಟು ಹೋಗ್ಬಿಟ್ನಲ್ಲ, ಅದೊಂದು ಟಾಕ್ಸಿನ್ ಒಳಗಡೆ ವಿಷಯ ಶುರುವಾಯಿತು. ಆಗ ಚಂದ್ರ ನೀಚನಾದ, ಬರೀ ಯೋಚನೆ, ಸಪ್ಪು ಕೂತಿರ್ತೀವಿ. ಇದೊಂಥರ ಕಾಯಿಲೆ. ಸುಮ್ಮನೆ ಮಂಕು ಬಡ್ದಾಗ ಕೂತಿರೋದು ಒಂದು ಕಾಯಿಲೆ. ಈ ಮೂರು ವೆರೈಟಿ ಜನ ನೋಡಿದ್ರಿ. ನನ್ನ ಬಗ್ಗೆ ರೂಮರ್ಸ್ ಮಾಡ್ತಾರೆ, ಲಕ್ಷ್ಮೀ ಶ್ರೀನಿವಾಸ್ ಅಂತೆ, ಅವನಂಗಂತೆ, ಹಂಗಂತೆ, ಹೀಗಂತೆ, ಹಾಗಂತೆ, ಹೀಗಂತೆ, ಬರೀ ರೂಮರ್ಸ್. ಯಾರ್ಯಾರು ನನಗೆ ಗೊತ್ತಿದ್ದಾರೋ, ನನ್ನ ಪಕ್ಕದಲ್ಲಿರೋದೆಲ್ಲ, ನನ್ನ ಪರ್ಸ್ನಲ್ ಬಿಸ್ನೆಸ್ ಆಗಿರ್ಬೋದು, ನನ್ನ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಈ ರೀತಿ ನಮಗೆ ಅಪಪ್ರಚಾರ ಮಾಡಿ ಹೋಗ್ತಾ ಇರ್ತಾರೆ. ಇದರಿಂದ ನನಗೆ ದೃಷ್ಟಿದೋಷ ಆಯಿತು. ಆಗ ಸೂರ್ಯ ಮತ್ತು ಚಂದ್ರ ಎರಡೂ ನೀಚರಾಗ್ಬಿಡ್ತಾರೆ. ಆದ್ದರಿಂದ ನಮ್ಮ ಬಗ್ಗೆನೇ ಮಾತಾಡಿಕೊಂಡು, ನಮ್ಮ ಬಿಸ್ನೆಸ್ ಬಗ್ಗೆ, ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ಜನ ಹತ್ತದಲ್ಲಿ ಇಟ್ಕೋಬಾರ್ದು. ಇದು ನನ್ನ 4ನೇ ವೆರೈಟಿ ನೆಗೆಟಿವ್ ಎನರ್ಜಿ ಪೀಪಲ್ ಅಂತ ಹೇಳ್ತೀನಿ. ಇದಲ್ಲದೆ ಇನ್ನೂ ಭಾಳ ಜನ ಇದ್ದಾರೆ, 12 ವೆರೈಟಿ ಜನ ಇದ್ದಾರೆ, ಇನ್ನೂ 8 ಜನ ಇದ್ದಾರೆ. ನನ್ನ ಜೊತೆ ಒಬ್ಬಿದ್ದ, ನನ್ನ ಮುಂದೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಾನೆ, ನನ್ನನ್ನು ಮೆಚ್ಚಕ್ಕೆ. ನನ್ನಂಥ ನಿಮ್ಮ ಫ್ರೆಂಡ್ ಇನ್ಯಾರೂ ಇಲ್ಲ ಲಕ್ಷ್ಮೀ ಶ್ರೀನಿವಾಸ್, ನನ್ನ ಬಿಟ್ಟರೆ ನಿಮ್ಗೆ ಯಾರೂ ಇಲ್ಲ, ನಾನೇ ಅಂತೇಳಿ ಚೆನ್ನಾಗಿ ಬಣ್ಣ ಬಳಕೊಳ್ದೆ ಡ್ರಾಮಾ ಆಡೋ ಕೆಲವು ಜನಗಳಿದ್ದಾರೆ. ಇವರು 5ನೇ ವೆರೈಟಿ ವ್ಯಕ್ತಿ. ಬಂದು ಆ ಸಮಯ ತಕ್ಕಂತೆ ಬರ್ತಾನೆ, ಸುಳ್ಳು ಹೇಳಿ ನಂಬಿಸ್ತಾನೋ, ಸತ್ಯ ಹೇಳಿ ನಂಬಿಸ್ತಾನೋ ಗೊತ್ತಿಲ್ಲ, ಒಟ್ಟೆ ಡ್ರಾಮಾ. ಇಂಥವರಿಂದ ನನಗೇನಾಗತ್ತೆ, ರಾಹು ದೋಷ ಬಂತು. ನಂಬಿ ಕೆಟ್ಟೋಗ್ತೀನೋ ಅಥವಾ ಕೊಟ್ಟು ಕೆಟ್ಟೋಗ್ತೀನೋ ಗೊತ್ತಿಲ್ಲ, ನನಗೆ ಕಳ್ಕೊಳ್ಳೋದೇ ಜಾಸ್ತಿ ಆಯಿತು. ಇದು 5ನೇ ವೆರೈಟಿ ಜನ. ಭಾಳ ಕೇರ್ಫುಲ್ ಆಗಿರಬೇಕು ಈ ಡ್ರಾಮಾ ಆಡೋರ್ನೆಲ್ಲ. ಏನು ಕಣ್ಣಲ್ಲಿ ಹಂಗೆ ನೀರು ಬಂದುಬಿಡುತ್ತೆ, ಗ್ಲಿಸರ್ನೇ ಹಾಕಿಲ್ಲ ಹಾಗೆ ಹತ್ತಿಬಿಡ್ತಾರೆ. ನಿಜನೇನೋ ಅನ್ಬೇಕು, ಆಣೆ ಇಡೋದು, ಸುಳ್ಳು ಹೇಳೋದು. ನಮ್ಮನೇಲಿ ಒಂದು ಹೆಂಗಸಿತ್ತು, ಆ ಹೆಂಗಸು ಭಾಗ್ಯಲಕ್ಷ್ಮಿ ಅಂತೇಳಿ, ಬರೀ ನಮ್ಮನಲ್ಲೇ ಇದ್ಕೊಂಡು, ನಮ್ಮನಲ್ಲೇ ಇದ್ದು, ನಮ್ಮನ್ನು ತಿಂದು, ನಮ್ಮ ದುಡ್ಡೇ ಕದ್ದಿಲ್ಲ ಅಂತ ಆಣೆ ಹೇಳೋದು, ಕಣ್ಣಲ್ಲಿ ಸುರಿಸೋದು, ಎಲ್ಲರ ಮುಂದೆ ಇದು ಮಾಡೋದು, ರೂಮರ್ಸ್ ಮಾಡೋದು. ಕೊನೆಗೆ ನಾನೇ ಸರಿ ಇಲ್ಲ, ಅವಳೇ ಸರಿ ಅನ್ನೋ ಮಟ್ಟಿಗೆ ಇತ್ತು. ಆ ಥರ ಇತ್ತು. ಬಟ್ ಏನು ಲಾಭ ಇಲ್ಲ. ಈ ಥರ ಜನನೂ ನಾನು ಫೇಸ್ ಮಾಡಿ ಬಂದಿದ್ದೀನಿ. 6ನೇ ಜನ ಏನಪ್ಪ ಅಂತಂದರೆ, ಸುಮ್ಮನೆ ನೋಡ್ತಾ ಇರ್ತಾರೆ, ನಾನು ನೋಡಿದ ತಕ್ಷಣ ಹೇಟ್ ಮಾಡ್ತಾರೆ. ಏಯ್ ಇವ್ನು ಸರಿ ಇಲ್ಲ, ಹಿಂಗೆ ಕೂತಿರ್ತಾರೆ ನೋಡಿ, ಹೀಗೆ ಕೂತಿರ್ತಾರೆ. ಸುಮ್ಮನೆ ನಾನು ನೋಡಿದ ತಕ್ಷಣ ಅವ್ರು ಸಂತೋಷ ಆಗುತ್ತೆ. ಓ, ಇನ್ನೂ ಬದುಕಿದ್ದಾನ, ಇನ್ನೂ ಚೆನ್ನಾಗಿದ್ದಾನ. ಆಮೇಲೆ ಸುಮ್ಮನೆ ತಲೆ ಬಗ್ಗಿಸ್ತಾರೆ.
ನನ್ನ ಬದುಕೋದು ನೋಡಿ, ನನ್ನ ಅಭಿವೃದ್ಧಿ ನೋಡಿ, ಕಾರ್ ತೊಗೊಂಡ್ನಲ್ಲ, ಮನೆ ಕಟ್ಬಿಟ್ನಲ್ಲ, ಮದುವೆ ಆಗ್ಬಿಟ್ನಲ್ಲ, ಮಕ್ಕಳಾಯ್ತಲ್ಲ, ಸಂಪಾದಿಸ್ಬಿಟ್ನಲ್ಲ ಅಂಥೇಳಿ ನನ್ನನ್ನು ಹೇಟ್ ಮಾಡೋರೊಬ್ರು ಜನ ಇದ್ದಾರೆ ಜನಾಂಗದಲ್ಲಿ. ಬೆಳೀತಿದ್ದೀನಲ್ಲ ಅವ್ರಿಗೆ ಸಂಕಟ. ದೇ ಹೇಟ್ ಮೀ. ನನಗೆ ತುಂಬ ಅದು ಈ 6ನೇ ವೆರೈಟಿ ಜನ ನಾನು ಬದುಕೋದ್ರೆ ನಾನು ಬೆಳೀತಿದ್ದೆ ಅವ್ರಿಗೆ ಸಂಕಟ ಶುರುವಾಗ್ಬಿಡ್ತದೆ. ಇದರಿಂದ ನನಗೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಶತ್ರುಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ ಅನಿಸ್ಬಿಡ್ತದೆ. ಆಗ ಕುಜ ಮತ್ತು ಸೂರ್ಯನ ದೋಷ ನನಗೆ ಬರ್ತಾ ಇರ್ತದೆ. ಅದರಿಂದ ಇಂಥ ಜನರ ಮುಂದೆ ದೂರ ಇರಬೇಕು. ನಾವೇನು ತೊಗೊಂಡ್ರು ಹೇಳ್ಕೋಬಾರ್ದು. ಇವತ್ತು ಕಾರ್ ತೊಗೋತಾ ಇದ್ದೀನಿ ಅಂದರೆ ಅವ್ನು ಆಲೆ ಮಾಟ ಮಂತ್ರ ಮಾಡ್ತಾನೆ, ಆಲೆ ಏನೋ ದೇವ್ರ ಕೈ ಮುಗಿತಾನೆ, ಅವ್ನು ಏನೋ ಒಂದು ತೊಂದರೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಾನು ಇವತ್ತು ಅಮೆರಿಕ ಹೋಗಿದ್ರೆ ಏನೋ ತೊಂದರೆ ಮಾಡ್ತಾನೆ. ಹೀಗೆ ನಮ್ಮ ಬೆಳವಣಿಗೆ, ನಮ್ಮ ಉದ್ಧಾರ ನೋಡೋಕ್ಕಾಗದೇ ಅವರು ತುಂಬ ನಮಗೆ ತೊಂದರೆಗಳು ಕೊಡ್ತಾರೆ. ಈ ಥರದೊಂದು ಜನ ಇದ್ದಾರೆ. ನಾನೇನೋ ಒಂದು ಸಾಧನೆ ಮಾಡಿಬಿಟ್ರೆ ಬಿಡ ಇವೆಲ್ಲ ಯಾವ ಲೆಕ್ಕ, ನಾನೇನೋ ಒಂದು ಎಕ್ಸಾಮಲ್ಲಿ ಪಾಸ್ ಆದೆ, ಇಂಟರ್ವ್ಯೂ ಸೆಲೆಕ್ಟ್ ಆಗಿಬಿಟ್ಟೆ, ಸ್ಪೋರ್ಟ್ಸಲ್ಲಿ ಗೆದ್ದುಬಿಟ್ರೆ ಅದ್ರ ಬಗ್ಗೆ ಏನೇನೋ ಅಪಪ್ರಚಾರ ಮಾಡೋದು. ಇದು 7ನೇ ವೆರೈಟಿ. ಏನಂತ, ನನ್ನ ಗೆಲುವನ್ನು ಅವ್ರಿಗೆ ಆಗಲ್ಲ, ಉದ್ಧಾರ ಆಗೋದು ತಡ್ಕೊಳ್ಳಲ್ಲ. ನಾನು ಗೆದ್ದುಬಿಟ್ರೆ ಏನಾದ್ರು ಆಗಿಬಿಟ್ರೆ ಇದೇನು ಮಹಾ ಹೆಂಗೆ ಹೀಗೆ ನನ್ನ ಕಾಲೆಳೆಯೋ ಬುದ್ಧಿ. ಇಲ್ಲಿ ಶುಕ್ರ ಮತ್ತು ಶನಿ ದೋಷಕ್ಕೆ ಶುರು ಆಗಿಬಿಡ್ತದೆ ಅದು. ಹೀಗೆ ಇದು ಮಾಟವಂತರನೇ ಮಾಡಿಸ್ಬೇಕಾಗಿಲ್ಲ. ಇಂಥ ಜನ ಪಕ್ಕದಿದ್ದರೆ ಸಾಕು, ನಾವು ಉದ್ಧಾರ ಆಗೋದಿಲ್ಲ. ಏನೋ ಮನೆ ಕಟ್ಟೋದು ಒಂದು ಸಾಧನೆ. ನನ್ನ ದುಡ್ಡು ಹಾಕಿ ನಾ ಮನೆ ಕಟ್ಟಿ ಇವ್ರಿಗೇನು ಸಂಕಟ ಶುರು ಮಾಡ್ಕೊಂಬಿಡ್ತಾನೆ. ಅವ್ನು ನನ್ನ ಹತ್ರ ದುಡ್ಡು ತಗೊಂಡು ಕಟ್ತಾರೆ, ಅಯ್ಯೋ ನಾನೇ ಕೆಲಸ ಕೊಡಿಸ್ತಾರೆ, ಅವ್ನಿಗೇನು ಗೊತ್ತು, ಅವನೇನು ಮಾಡಿಲ್ಲ, ಕೊಚ್ಕೋತಾನೆ. ಹೀಗಾಗಿ ನನ್ನ ಸ್ಥಾನಮಾನಕ್ಕೆ ಧಕ್ಕೆ ತರ್ತಾರೆ ಶುಕ್ರ ಮತ್ತು ಶನಿ. ನನ್ನ ದೋಷಕ್ಕೆ ಬಂತು. ಆದರೆ ಇಂಥವ್ರನ್ನ ತೆಗೆದು ಹೊರಗಡೆ ಇರಬೇಕು. ಇನ್ನೊಂದು, ತಲೆ ಮೇಲೆ ಹೊಡೆದೋಗಿ ಸುಳ್ಳು ಹೇಳ್ತಾರೆ. ಖಂಡಿತವಾಗಿ ನಾನು ನಂಬಬೇಕು ಅವ್ರನ್ನ. ಆ ಲೆವೆಲ್ಗೆ ಸುಳ್ಳು ಹೇಳುವಂಥ ಜನ. ಜೋಬಲ್ಲಿ 5 ಪೈಸೆ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ಕೆಲಸ ಇಲ್ಲ, ಎಂಥ ಸುಳ್ಳು. ಆ ಸುಳ್ಳು ಹೇಳಿ ಹಂಗೆ ನನ್ನ ದುಡ್ಡು ಕಿತ್ಕೊಂಡು ಹೋಗ್ಬಿಡೋದು. ಆ ಸುಳ್ಳು ಹೇಳಿ ಅದೇನೋ ಒಂದು ಮಾಡ್ಕೊಂಡು ಹೋಗ್ಬಿಡೋದು. ಈ ಥರ ಜನ ಒಬ್ಬರು ಇದ್ದಾರೆ. ಇದು 8ನೇ ಜನ ನೋಡಿ. 8ನೇ ವೆರೈಟಿ ಜನ ನಾನು ಅನುಭವಿಸೋದು 48 ವರ್ಷದಿಂದ. ಈ ಥರದವರಿದ್ದಾಗ ನನಗೆ ಶನಿ ದೋಷ ಜಾಸ್ತಿ ಆಗ್ತದೆ. ಯಾಕೆಂದರೆ ಆ ಸಹವಾಸ ದೋಷ, ಆ ವೈರಸ್ಸು ಅದು ಇನ್ಫೆಕ್ಷನ್ ಆಗ್ತಿದೆ. ಯಾರು ತುಂಬ ಸುಳ್ಳು ಹೇಳೋ ಥರ ನಿಮ್ಮ ನಂಬಿಸಿ ಸುಳ್ಳು ಹೇಳ್ತಾರೋ ನಂಬಿಕೆ ದ್ರೋಹಿಗಳು ಅಂತಾರೆ ಅವ್ರನ್ನ. ಅವರ ದೂರ ಇರಬೇಕು. ಅವ್ರು ದೂರ ಇದ್ದಷ್ಟು ನೀವು ಉದ್ಧಾರ ಆಗ್ತೀರಿ. 9ನೇ ವೆರೈಟಿ, ನನ್ನ ಮುಂದೆ ಅವನು ಬೈತಾನೆ, ಅವನು ಸರಿ ಇಲ್ಲ ರೀ ಲಕ್ಷ್ಮೀ ಶ್ರೀನಿವಾಸ್, ನಾನು ಎಣಿಸ್ತಾ ಇರ್ತೀನಿ, ನನ್ನ ಬಗ್ಗೆ ಅವನು ಬೈಯೋದು, ಇವನು ಕೆಲಸ ತಪ್ಪು ಮಾಡ್ತಾ ಇಲ್ಲ, ಇವನು ಮಾಡೋ ಕೆಲಸ ಮಾಡೋಕ್ಕಾಗ್ದೇನೆ ಬೇರೆಯವ್ರು ಬೈತಾನೆ, ಎಸ್ಕೇಪ್ ಮಾಡ್ಕೊಂಡಿರ್ತಾನೆ. ಏನಪ್ಪ ಹೋಗ್ಬಿಟ್ಟಿದ್ದೊಂದು ಒಬ್ಬರು ಮೀಟ್ ಮಾಡಿ ಇದೊಂದು ಇನ್ವಿಟೇಷನ್ ಕೊಟ್ಟಪ್ಪ ಅಂತ ನಾನು ಕಳಿಸಿದ್ರೆ ಅವನೇನು ಮಾಡ್ತಾನೆ, ಅವನ್ನ ಬೈಯೋದು, ಅಲ್ಲಿ ಹೋಗೋಕ್ಕೆ ಬದಲು ಇಲ್ಲಿ ಬೈದು ಆ ಕೆಲಸದ ತಪ್ಪಿಸ್ಕೊಳ್ಳೋಕ್ಕೆ. ಈ ಥರದೊಬ್ಬರು ಜನ ಇದ್ದಾರೆ. ನೋಡಪ್ಪ ಸ್ವಲ್ಪ ದೇವಸ್ಥಾನದಲ್ಲಿ ಒಂದು ಸಣ್ಣ ಕೆಲಸ ಇದೆ, ಅದು ಮಾಡು ಅಂದರೆ ಅವನು ಅಂಥವ್ರಿಗೆ ದೇವಸ್ಥಾನ ಸರಿ ಇಲ್ಲ, ಅಲ್ಲ ಆ ದೇವಸ್ಥಾನ ಒಳಗಿರೋ ಸರಿ ಇಲ್ಲ ಅಂತ ಅವ್ರಿಗೆಲ್ರಿಗೂ ಬೈಯೋದು. ಇವನು ಅಲ್ಲಿಗೆ ಹೋಗೋಕ್ಕೆ ಕೆಲಸ ಮಾಡೋಕ್ಕೆ ಆಗಬಾರ್ದು, ಆ ರೀತಿ ಮಾಡ್ಕೊಂಡ್ಬಿಡ್ತಾನೆ. ಈಗೇನು ಮಾಡೋದು ನಾವು ಅವ್ನು ಇಟ್ಕೊಂಡು? ಹೋಗೋ ಒಂದು ಅರ್ಧ kg ರೈಸ್ ತೊಗೊಂಬ, ಒಂದು 2-3 ಪ್ಯಾಕೆಟ್ ಹಾಲು ತೊಗೊಂಬ ಅಂತ ದುಡ್ಡು ಕೊಟ್ಟು ಕಳ್ಸಿದ್ರೆ ಆ ಅಂಗಡಿಗೆ ಹೋಗೋದು ಹೇಳ್ತೀನಿ. ಆ ಅಂಗಡಿ ಸರಿ ಇಲ್ಲ, ಎಲ್ಲ ಕೊಳಕು ಹಾಕ್ತಾನೆ, ಆ ಡೈರಿ ಸರಿ ಇಲ್ಲ, ಎಲ್ಲ ಎಕ್ಸ್ಪೈರಿ ಆಗೋದು. ಹೀಗೆ ಆ ಬಗ್ಗೆಲ್ಲ ಬೈಯೋದು. ಹೋಗೋಕ್ಕಾಗಲ್ಲ ಅಂದ್ಬಿಟ್ರೆ ಸರಿ, ಏನೋ ಇನ್ನೊಬ್ರು ಕಳಿಸ್ಬೋದು, ಹೋಗೋಕ್ಕೂ ಆಗಲ್ಲ, ಅವ್ರ ಮೇಲೆ ಬೈಯೋದು ಬಿಡಲ್ಲ. ಈ ಥರದ ಜನರು ಕೂಡ ನನ್ನ ಜೊತೆ ಇದ್ದರು. 10 ವೆರೈಟಿ ಜನ ನಾವು ಇದು 9 ವೆರೈಟಿ ನೋಡಿದ್ದೀವಿ. 10ನೇ ವೆರೈಟಿ ಏನಪ್ಪ ಅಂತಂದರೆ, ಲಕ್ಷ್ಮೀ ಶ್ರೀನಿವಾಸ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾರೆ. ಆದರೆ ಪ್ಲ್ಯಾನ್ ಮಾಡೋದು ಎಲ್ಲ ಹೇಳ್ಬಿಟ್ಟು ಯಾವುದು ಸ್ಟಾರ್ಟ್ ಮಾಡಲ್ಲ. ಅವರು ಬಂದು ನಮ್ಮ ಕೈ ಜೋಡಿಸಿ ಕೆಲಸ ಮುಗಿಸ್ಕೊಡಲ್ಲ. ಪ್ಲ್ಯಾನಿಂಗ್ ಮಾಡಿಸ್ಬಿಡ್ತಾರೆ. ಇವತ್ತು ಇದು ಮಾಡೋಣ, ಇವತ್ತು ಇಲ್ಲಿ ಹೋಗೋಣ, ಅಲ್ಲೋಗೋಣ, ಯಾವುದು ತಾನೂ ಮಾಡಲ್ಲ, ನನ್ನೂ ಹೋಗೋಕೆ ಬಿಡಲ್ಲ. ನೋಡಿದ್ರೆ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನು ಬಿಂಬಿಸ್ಕೋತಾರೆ. ಎಂಥ ಕಿಲ್ಲಾಡಿ ಜನ ಇದ್ದಾರೆ ಜಗತ್ತಿನಲ್ಲಿ. ಸರಿ, 10 ಜನ ಆಯಿತು. 11ನೇ ವೆರೈಟಿ ಜನ ಏನು ಗೊತ್ತಾ? ನನ್ನಲ್ಲೇ ಇದ್ದು ನನ್ನ ಟೈಮ್ ಕೂತ್ಕೊಂಡು ನನ್ನ ಜೊತೆ ಒಂದು 1 ಗಂಟೆ 2 ಗಂಟೆ ಟೈಮ್ ಎಲ್ಲ ಮಾತಾಡ್ತಾರೆ. 2 ಅವರ್ಸ್ ಕೂತ್ಕೊಂಡು ನನ್ನ ಎನರ್ಜಿ ವೇಸ್ಟ್ ಆಗ್ತಿದೆ, ನನ್ನ ಟೈಮ್ ವೇಸ್ಟ್ ಆಗ್ತಿದೆ,
ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ, ನಂಗೆ ಶಾಂತಿ ಇಲ್ಲ. ಸುಮ್ಮನೆ ನಾನು ಕೆಲಸಕ್ಕೆ ಬಾರ್ದಿರೋ ವಿಷಯನೆಲ್ಲ ತಲೆಗೆ ತುಂಬಿ 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 ನನ್ನ ವೀಕ್ ಮಾಡ್ತಾ ಇದ್ದಾನೆ. 11ನೇ ವೆರೈಟಿ ಜನ ಬರೋದು, ಕೆಲಸಕ್ಕೆ ಬಾರ್ದೆಲ್ಲ ಮಾತಾಡೋದು, ನನ್ನ ಟೈಮು ನನ್ನ ಎನರ್ಜಿ ಎಲ್ಲ ವೇಸ್ಟ್ ಮಾಡೋದು, ಮತ್ತು ನಂಗೆ ನನ್ನ ಮನಸ್ಸೇ ಕೆಡಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಏನೇನೋ ಇವ್ರ ಬಗ್ಗೆ ಹೇಳಿ, ಓ ಅವ್ರು ಇಂಥವ್ರಾ, ಅವ್ರು ಹಿಂಗಿದ್ರಾ ಅಂತ ನಾನು ಥಿಂಕ್ ಮಾಡಿ ಅವತ್ತು ಆ ಥರ ಎಲ್ಲ ನಿದ್ದೆ ಇಲ್ಲ, ನನ್ನ ಪೀಸೇ ಇಲ್ಲ, ಶಾಂತಿನೇ ಇಲ್ಲ, ಈ ಥರ ಬೇಕು ಅಂತ ಆಡೋ ಭಾಷೆಯಲ್ಲಿ ತಲೆಗೆ ಹುಲಾಗಿ ಬಿಟ್ಬಿಟ್ಟು ಹೊಟ್ಟೋದ್ರು ಅಂತಾರಲ್ಲ, ಅಂಥವರು ಜನ ಇದ್ದಾರೆ. ಕೊನೆಯಲ್ಲಿ 12 ಜನ ಇದ್ದಾರಲ್ಲ, ಅವರೇನಂತಾರೆ, ನಾವು ಏನೇ ಮಾಡೋದು ಎದುರು ತಗೊಂಡು ನನಗೆ ಅವಮಾನ ಮಾಡೋದು, ನನ್ನ ಫೀಲಿಂಗ್ಸ್ಗೆ ಅವಮಾನ ಮಾಡೋದು, ನನ್ನ ಟೈಮ್ಗೆ ಅವಮಾನ ಮಾಡೋದು, ನನ್ನ ಮಾಡೋ ಕೆಲಸಕ್ಕೆಲ್ಲ ಅವಮಾನ ಮಾಡೋದು. ಅದು ಹೆಂಗೆ ಹೋಗ್ತೀಯಾ, ಹೆಂಗೆ ಮಾಡ್ತೀಯಾ, ನಿನಗೆಲ್ಲ ಆಗುತ್ತಾ, ಮಾನ ಮರ್ಯಾದೆ ಇದೆಯಾ, ಹೀಗೆ ನನಗೆ ಅವಮಾನ ಮಾಡಿ ನನ್ನ ಶಕ್ತಿ, ನನ್ನ ಟೈಮು, ನನ್ನ ಕೆಲಸಕ್ಕೆ ಅವಮಾನ ಮಾಡೋದು, ಡಿಸ್ರೆಸ್ಪೆಕ್ಟ್ಸ್ ಅಂತ ಹೇಳ್ತಾರೆ. ಇಷ್ಟು 12 ವೆರೈಟಿ ನಾನು 45 ವರ್ಷ ನೋಡಾಕ್ಬಿಟ್ಟಿದ್ದೀನಿ. ಇದೆಲ್ಲ ಜನರಿಂದ ಕಲಿತ ಪಾಠ ನಾನು. ಅದರಿಂದ ನಾವು ತಿನ್ನೋ ಆಹಾರ, ಕುಡಿಯೋ ಪಾನೀಯ ಅಲ್ಲದೇ ಇಂಥ ಜನರಿಂದ ನಮಗೆ ಗ್ರಹಗಳಿಗೆ ಅಶಾಂತಿಯಾಗಿ ನಮ್ಮ ಏಳಿಗೆ, ಸುಖ, ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ 12 ವೆರೈಟಿ ಜನರನ್ನು ನೀವು ಪರೀಕ್ಷೆ ಮಾಡಿ ದೂರ ಇಟ್ಟಷ್ಟು ಒಳ್ಳೆಯದು. ಇಂಥ ನೆಗೆಟಿವ್ ಜನರ ದೂರದಿಂದ ಬದುಕಿದ್ರೆ ನಾವೊಂದು ಅಶ್ವಮೇಧ ಯಾಗ ಮಾಡೋದು ಏನು ಫಲ ಬರುತ್ತೋ ಅಷ್ಟು ಫಲ ಬರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇದು ಅನುಭವ. ಇಂಥ 12 ವೆರೈಟಿ ಜನನ ನಾವು ಯಾವತ್ತೂ ದೂರ ಇಡಬೇಕು. ಯೂಸ್ ಆ್ಯಂಡ್ ಥ್ರೋ. ನಮಗಾಗಿ ಅಳೋರು, ನಿಜವಾಗ್ಲೂ ನಮ್ಮನ್ನು ಪ್ರೀತಿಸೋರು, ನಮ್ಮ ಲವ್ ಮಾಡೋರು, ನಮಗೆ ಗೌರವ ಕೊಡುವರು, ನನ್ನ ಅಭಿವೃದ್ಧಿಯನ್ನು ಕಂಡು ಸಂತೋಷ ಪಡುವಂಥ ಜನ ನನ್ನ ಹತ್ರ ಇದ್ದರೆ ಮಾತ್ರ ಅವರು ಉದ್ಧಾರ ಆಗ್ತಾರೆ, ನಾನು ಉದ್ಧಾರ ಆಗ್ತೀನಿ. ಒಂದು ಪಾಠ ಕಲಿತೆ 48 ವರ್ಷದಿಂದ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿಲ್ಲ ಅಂತ ಅಪಪ್ರಚಾರ ಮಾಡೋರು ಜಾಸ್ತಿ ವಿನಃ ನಾನೇನೋ ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ ಸರಿ, ನೀವು ಶುದ್ಧವಾಗಿದ್ದೀರಾ, ನಾನು ಚೆನ್ನಾಗಿಲ್ಲ ಅಂದರೆ ನನಗಿಂತಲೂ ವರ್ಷ್ಟಾಗಿದ್ದೀರಾ ಅಂಥವರೇ ಈ ಕೆಲಸ ಮಾಡೋದು. ಯಾರೋ ಒಬ್ಬರು ಜ್ಯೋತಿಷಿ ನನ್ನಲ್ಲಿರೋ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ನನ್ನ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡಿ ಏನೋ ಮಾಡಿ ಅವ್ರನ್ನೆಲ್ಲ ಕೈಗೆ ವಶೀಕರಣ ಮಾಡಿ ಇಟ್ಕೊಂಡಿದ್ದ. ಈಗ ಮೊನ್ನೆ ಅವನ ಬಗ್ಗೆ ಕಂಪ್ಲೇಂಟಲ್ಲಾಗಿ ಇಡೀ ಜಗತ್ತಿಗೆ ಗೊತ್ತಾಯಿತು, ಅವನೊಬ್ಬ ಕಳ್ಳ ಸ್ವಾಮೀಜಿ, ಹಾಗೆ ಹೀಗೆ ಅಂತೇಳಿ ಪೇಪರು, ಟಿ ವಿಲೆಲ್ಲ ಬಂತು. ನನ್ನ ಬಗ್ಗೆ ಹೇಳಿದ್ದಕ್ಕೆ ಅದು ಏನಾಯಿತು ಏನೋ ಭಗವಂತ ಅವನಿಗೆ ರಿವರ್ಸ್ ಮಾಡಿಬಿಟ್ಟ. ಅವ್ನಿಗಿನ್ನೂ ಬೇಲ್ ಸಿಕ್ಕಿಲ್ಲ, ಕೋರ್ಟಲ್ಲಿ ಜೈಲಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಬ್ರ ಮುಂದೆ ಬೆರಳಿಟ್ಟು ತೋರಿಸ್ಬೇಕಾದ್ರೆ ನನ್ನ ವೀಕ್ನೆಸ್ ಏನು ಫಸ್ಟ್ ನೋಡ್ಕೋಬೇಕು. ನನ್ನ ಜೊತೆಲೇ ಚೆನ್ನಾಗಿದ್ದು, ನನ್ನ ಮುಂದೆನೇ ಇದ್ದು ಗುರುಗಳೇ ಅಂದ್ಕೊಂಡು ನನ್ನ ಹತ್ರ ಕೆಲಸ ಮಾಡೋ ಹುಡುಗರನ್ನೇ ಎಳ್ಕೊಂಡು ಹೋಗ್ಬಿಟ್ಟ, ನನ್ನ ಬಗ್ಗೆ ಕೆಟ್ಟಾಗಿ ಹೇಳ್ಬಿಟ್ಟ ಅವ್ರಿಗೆಲ್ಲ. ಆ ಹುಡುಗರು ಏನು ಮಾಡೋದು, ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಅಂದ್ಬಿಟ್ಟು ಅವರೆಲ್ಲರೂ ಅವನ ಹತ್ರಕ್ಕೆ ಹೋದ್ರು. ಈಗ ಅವ್ನು ಜೈಲಿಗೆ ಹೋದ. ಅವನು ಎಂತಿದ್ದ ಕೆಲಸ ಮಾಡ್ತಿದ್ದ, ಏನೇನು ಕೆಟ್ಟ ಮಾಡ್ತಿದ್ದ, ಅವ್ನಿಗೆ ಏನೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ನನಗೆ ಗೊತ್ತು. ಆ ದೋಷ ಕಳ್ಕೊಳ್ಳಿ ಅಂತ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಕೂರಿಸಿ ಪೂಜೆ ಮಾಡಿಸಿ ಹೋಮ ಮಾಡಿಸ್ದೆ. ಕೊನೆ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಅವಯಪ್ಪ. ಈ ಥರ ಜನ ಇದ್ದಾರೆ. ಇದು ಗೊತ್ತು ನನಗೆ, ಅವನಲ್ಲಿರೋ ವೀಕ್ನೆಸ್ಸು, ಅವನಲ್ಲಿರೋ ದೋಷ. ನನಗೆ ಏನೋ ಒಂದು ಸರಿ ಮಾಡಿ ಪರಿಹಾರ ಮಾಡಿಕೊಡಿ ಆಯಿತು ಬಾಪ, ನಾನು ಒಂದು ಒಳ್ಳೆ ಪೂಜೆ ಮಾಡ್ತಾಯಿದ್ದೀನಿ, ಹೋಮ ಮಾಡ್ತಾಯಿದ್ದೀನಿ, ನೀನು ಕೂತ್ಕೊ, ನಿನ್ನ ಕರ್ಮ ಕಳೀಲಿ, ಬೇಕಾದ ದೋಷ ಇದೆ ಅಂತೇಳಿ ಅಲ್ಲಿ ಬಂದುಬಿಟ್ಟು ಎಲ್ಲ ಜೋರಾಗಿ ಬಿಂಬಿಸ್ಕೊಂಬಿಟ್ಟು ನಮ್ಮ ಹತ್ರ ಕೆಲಸ ಮಾಡ್ತಾ ಹುಡುಗರನ್ನೆಲ್ಲ ವಶೀಕರಣ ಮಾಡ್ಕೊಂಬಿಟ್ಟು ಅವರೆಲ್ಲ ಇಟ್ಕೊಂಡು ಆಡ್ದೆ. ಇವಾಗ ದೇವ್ರು ಅವನಿಗೆ ರಿವರ್ಸ್ ಆಯಿತು. ಯಾರ್ಯಾರು ಅವನ ಜೊತೆ ಇದ್ದರೋ ಅವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ, ಆಗೋದೂ ಇಲ್ಲ. ಈ ಥರ ಜನ ಭಾಳಷ್ಟು ಬಂದು ಹೋಗ್ತಾ ಇರ್ತಾರೆ ನನ್ನ ಹತ್ರ. ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಬೆಳಿಬೇಕು, ಗುಡುಗು ಬರಲಿ, ಮಿಂಚು ಬರಲಿ, ಮಳೆ ಬರಲಿ, ಬರದೇ ಇರಲಿ, ಕಾಡಿರೋ ಮರಗಳು ಹೆಂಗೆ ತನಗೆ ತಾನೇ ಬೆಳೆಯುತ್ತೋ, ಬೆಳೆದು ವರ್ಷಾನುಗಟ್ಟಲೆ ಇರ್ತದೋ, 100 ವರ್ಷ ಇರ್ತೋ, ಆ ಲೆವೆಲ್ ನಮ್ಮ ಬದುಕು ಬರೆಸ್ಬೇಕು, ಪರ್ಸನಾಲಿಟಿ ಬೆಳಿಬೇಕು. ಕಾಡಲ್ಲಿ ಬೆಳೆಯೋ ಗಿಡ ಮರಗಳಿಗೆಲ್ಲ ಯಾರು ಗೊಬ್ಬರ ಹಾಕಲ್ಲ, ನೀರು ಹಾಕಲ್ಲ, ಕೇರ್ ಮಾಡಲ್ಲ, ಪ್ರಕೃತಿನೇ ಸಂರಕ್ಷಣೆ ಮಾಡ್ತಾರೆ. ಹಾಗೆ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡೋ ಲೆವೆಲ್ ನಾವು ಬದುಕಿದ್ರೆ ಮಾತ್ರ ಭಗವಂತ ನಮ್ಮ ಜೊತೆ ಇರ್ತಾನೆ. ಇವರೆಲ್ಲರಿಗೂ ಸಾವಿದೆ, ಒಂದೆಲ್ಲ ಒಂದಿನ ಸಾಯ್ತಾರೆ. ಕಾಡಲ್ಲಿ ಒಂದೊಂದು ಮರ 5,000, 1,000, 2,000 ವರ್ಷ ಇದೆ. ಅದಕ್ಕೆ ಯಾರು ಗೊಬ್ಬರ ಹಾಕಿದ್ರಾ, ನೀರು ಹಾಕಿದ್ರೆ ಇಲ್ಲಲ್ಲ, ಪ್ರಕೃತಿ ನೋಡ್ಕೊಳ್ಳುತ್ತೆ. ಹಾಗೆ ನಾವು ಒಳ್ಳೇದು ಮಾಡ್ತಾಯಿದ್ರೆ ಭಗವಂತ ನಮ್ಗೆ ಯಾವಾಗಲೂ ಬೆಳೆಸ್ತಾನೆ. ನಾನು ಕೆಟ್ಟದ್ದು ಮಾಡ್ತಿದ್ರೆ ನನಗೆ ಭಗವಂತನೇ ಕೈ ಬಿಟ್ಟುಬಿಡ್ತಾನೆ. ಯಾವಾಗ ಭಗವಂತ ಕೈ ಬಿಟ್ಟ ಇಂಥ ಜನಗಳು ನನ್ನ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಭಗವಂತನ ಜೊತೆ ಇರುವಾಗ ಯಾರೂ ಇಂಥವ್ರು ಹತ್ರಕ್ಕೆ ಸುಳಿಯಲ್ಲ. ಯಾವಾಗ ನಾನು ಭಗವಂತ ಕೈ ಬಿಟ್ಟನೋ ಇಂಥವ್ರೆಲ್ಲರೂ ನನ್ನ ಹತ್ರ ಬಂದು ಸಿಕ್ಕೊಂಡು ನನಗೂ ಹೇಳಿ ಏನೋ ಹಾಳು ಮಾಡಿಬಿಡ್ತಾರೆ. ಇದೇ ಸೀಕ್ರೆಟ್, ಇದೇ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಉಪದೇಶ ಮಾಡೋದು. ಆದ್ದರಿಂದ
ನಾವು ಇವನ್ನೆಲ್ಲ ಬದಿಗಿಟ್ಟು ಭಗವಂತನೇ ಲವ್ ಮಾಡಿ ಭಗವಂತನ ಫ್ರೆಂಡ್ ಮಾಡ್ಕೊಳ್ಳಿ, ಆಗಿಂಥವನ್ನೆಲ್ಲ ದೂರ ಅವನೇ ಇಡ್ತಾನೆ. ಟೈಮ್ ಟು ಟೈಮ್ ಮತಿ ಕೊಡ್ತಾನೆ, ಅವರೇ ಬರೋಕ್ಕೆ ಆಗದವ್ರು ನೋಡ್ಕೋತಾ ಇರ್ತಾನೆ ಆ ಲೆವೆಲಿಗೆ. ಅದಕ್ಕೆ ಏನು ಮಾಡಬೇಕು, ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅಂಜಲಿ ಮುದ್ರೆ, ಇದು ನಮಸ್ಕಾರ ಅಂತೇಳಿ ನಮಸ್ಕಾರ ಮುದ್ರೆ ಮಾಡಿ ಅದನ್ನು ಹೀಗೆ ಓಪನ್ ಮಾಡಿ, ಇದಕ್ಕೆ ಅಂಜಲಿ ಮುದ್ರಾ ಅಂತಾರೆ. ಇದಕ್ಕೆ ಈಗ ಇಟ್ಕೊಂಡು ಓಂ ಕ್ಷೋಂ ಓಂ, 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 ಓಂ ಕ್ಷೋಂ ಓಂ ಅಂಥೇಳಿ ಬರೀ ಈ ಥರ ಕೈ ಇಟ್ಕೋಬೇಕು. ಈ ಥರ ಇದು ಅಂಜಲಿ ಮುದ್ರಾ, ಇದಕ್ಕೆ ಪುಷ್ಪಪುಟ ಅಂತ ಹೇಳ್ತಾರೆ. ಇದನ್ನು ಮಾಡಿದಾಗ ನಮಗೆ ಕಾಸ್ಮಿಕ್ ಎನರ್ಜಿ ನಮ್ಮ ಈ ಮಧ್ಯಭಾಗದಿಂದ ಎನರ್ಜಿ ಟ್ರಾನ್ಸ್ಫರ್ ಆಗಿ ನಮಗೆ ಇಂಟ್ಯೂಷನ್ ಕೊಡುತ್ತೆ. ಇವನು ಸರಿನಾ ತಪ್ಪ, ಇವನು ಇಟ್ಕೋಬೇಕೋ ಬೇಡವಾ ಅನ್ನೋದನ್ನು. ಓಂ ಕ್ಷೋಂ ಓಂ, ಕ್ಷೋಂ ನರಸಿಂಹಸ್ವಾಮಿಯ ಬೀಜಾಕ್ಷರ, ಉಸಿರಾಟ ಬರೋ ಸೌಂಡ್ ಅದು. ಹೀಗಾಗಿ ನರಸಿಂಹ ಇಂಥವ್ರನ್ನೆಲ್ಲ ಸಂಹಾರ ಮಾಡ್ತಿರ್ತಂತೆ. ಇಂಥ 12 ವೆರೈಟಿ ಜನರನ್ನು ಸಂಹಾರ ಮಾಡಿ ನಮಗೆ ದಿಗ್ಬಂಧನ ಮಾಡ್ತಿರ್ತಾನಂತೆ. ಇದನ್ನು ಮಾಡ್ತಾ ಇರಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ಕ್ಷೋಂ ಓಂ, ಓಂ ಕ್ಷೋಂ ಓಂ, ಓಂ ಕ್ಷೋಂ ಓಂ ಅಂತ ಜಪ ಮಾಡ್ತಿರ್ಬೇಕು. ಏನೂ ಇಲ್ಲ, ಬರೀಕೆ ಅಷ್ಟೇ, ಪುಷ್ಪಪುಟ ಹಿಂಗೆ ಇಟ್ಕೊಂಡು ಮಾಡಿದಾಗ ಎನರ್ಜಿಗೆ ಹೋಗಿ ನಮಗೆ ಬಲಗಡೆ ಮತ್ತು ಎಡಗಡೆನೆಲ್ಲ ಬ್ಯಾಲೆನ್ಸ್ ಮಾಡಿ ಇಂಟ್ಯೂಷನ್ ಒಂದು ರೀತಿ ವಿಶೇಷವಾದ ಜ್ಞಾನ ಕೊಡ್ತಾನೆ. ನೋಡಿದ ತಕ್ಷಣ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು, ಕಳಿಸ್ಬೇಕು ಅಂತ. ಅಷ್ಟು ಪವರ್ಫುಲ್ ಈ ಮುದ್ರಾ ಮಂತ್ರ. ಇದು ಮಾಡ್ತಾ ಬನ್ನಿ. ಹೀಗಾಗಿ 12 ಜನ ವೆರೈಟಿ ದೂರ ಇದ್ದಷ್ಟು ನಿಮಗೆ ಆರೋಗ್ಯ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಆಮೇಲೆ ಪ್ರತಿ ತಿಂಗಳು 2 ಸಲ ನಾನು ಶನಿವಾರ ಭಾನುವಾರ ನರಸಿಂಹಕ್ರಿಯೆಯನ್ನು ಮಾಡ್ತಾ ಇರ್ತೀನಿ. ಆ ನರಸಿಂಹಕ್ರಿಯೆ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ವೆಬ್ಸೈಟಲ್ಲಿ. ಅದು ತೋರಿಸ್ತಾ ವೆಬ್ಸೈಟ್ ಅದು, ನೀವು ಅಲ್ಲಿ ಆಗಾಗ ನೀವು ಓಪನ್ ಮಾಡ್ತಿದ್ರೆ ನರಸಿಂಹಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas ಅಂತೇಳಿ ನೀವೇ ಲಾಗಿನ್ ಆಗಿ ಯಾವ ಟೈಮ್ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.